ಗುರು ಪೂರ್ಣಿಮೆಯ ಸಂದರ್ಭದಲ್ಲಿ ಆ ಪ್ರತಿ ವರ್ಷದಂತೆ ನಮ್ಮ ಗುರುಗಳು ಸ್ಥಾಪಿಸಿರುವ ಹಾಗೆ ಮತ್ತು ಕಾರ್ಯಕ್ರಮವನ್ನು ಆಯೋಜಿಸಿರುವ ಹಾಗೆ ಬೆಳಗ್ಗೆ ಮಹಾಮಂಗಳಾರತಿ ಮುಂದೆ ಅಭಿಷೇಕ ಆರತಿ ಅರ್ಚನೆಯನ್ನು ನಡ್ಕೊಂಡ್ಬಂತು. ಹಾಗೆಯೇ ಇವತ್ತು ನಮ್ಮ ಧರ್ಮಾಧಿಕಾರಿಗಳಾದ ರಾಘವಣ್ಣಮ್ಮರವರು ನಮ್ಮ ಗುರುಗಳ ಒಂದು ಪೀಠವನ್ನು ಇನಾಗ್ರೇಟ್ ಮಾಡಿದ್ರು. ಹಾಗೆ ಬೆಳಗ್ಗೆ 8 ಗಂಟೆಯಿಂದ ನಿತ್ಯ ಪ್ರತಿ ವರ್ಷ ಹಿಂಗೆ ನಾವು ಅನ್ನದಾನ ಮಾಡ್ಕೊಂಡ್ ಬರ್ತಾ ಇದ್ವು, ಅದೇ ರೀತಿ ಅನ್ನದಾನ ನಡ್ಕೊಂಡ್ ಬರ್ತಾ ಇದೆ. ಸುಮಾರು 20 ರಿಂದ 25 ಸಾವಿರ ಜನಕ್ಕೆ ಅನ್ನದಾನ. ಇದು ಒಂದು ಪ್ರತಿ ವರ್ಷದಂತೆ HRB ಗ್ರೂಪ್ ಮಾಲೀಕರು ಅವರು ಪ್ರತಿ ವರ್ಷದ ಸೇವೆಯನ್ನು ಮಾಡ್ತಾರೆ. ಹಾಗೆ ಅನಿಲ್ ಅಂತ ಇದ್ದಾರೆ, ಮನೋಹರ್ ಅಂತ, ಇವರು ಮತ್ತು ಹಲವಾರು ಭಕ್ತಾದಿಗಳು ಅವರೆಲ್ಲ ಕೈ ಜೋಡಿಸಿ ಒಂದು ಕಾರ್ಯಕ್ರಮ ಆಯೋಜಿಸ್ತಾ ಇದ್ದಾರೆ. ತಂದೆಯವರು 1988ರಲ್ಲಿ ಸಂಸ್ಥೆ ಸ್ಥಾಪನೆ ಮಾಡಿದ ಶತಶ್ನೋಧಿ ಸಂಸ್ಥೆ ಅಂತ. ಕಿವುಡು ಮಕ್ಕಳಿಗಾಗಿ, ವಯೋವೃದ್ಧರಿಗಾಗಿ, ವಿಕಲಚೇತನ ಮಕ್ಕಳಿಗಾಗಿ ಸಾಕಷ್ಟು ಸೇವೆಯನ್ನು ಸಲ್ಲಿಸಿದ್ದಾರೆ. ಅದೇ ರೀತಿಯಲ್ಲಿ ಬಾಬಾರವರ ಪರಮ ಭಕ್ತರು ಹೌದು. ಬಾಬಾರವರು ಏನು ಒಂದು ಅವರು ಒಂದು ಬೋಧನೆ ಮಾಡಿರ್ತಕ್ಕಂತಹ ಒಂದು ವಿಧಾನಗಳಲ್ಲಿ ನಮ್ಮ ತಂದೆಯವರು ನಡ್ಕೊಂಡ್ ಬರ್ತಾ ಇದ್ರು. ಅದೆಲ್ಲರಿಗೂ ಗೊತ್ತಿರುವಂತದ್ದು. ಈ ಭಾಗದಲ್ಲಿ ಎಲ್ಲರೂ ಸುಮಾರು ಅವರಿಗೆ ಭಕ್ತಾದಿಗಳು ಇದ್ರು. ಇವತ್ತು ಅವ್ರು ಇಲ್ಲದಿರೋದು ತಮಗೆ ತುಂಬಾ ಬಹಳ ದುಃಖವಾಗಿದೆ. ನಮ್ಮ ಜೊತೆಗೆ ಸಾಕಷ್ಟು ಭಕ್ತಾದಿಗಳು ಅದನ್ನ ನೆನೆಸ್ಕೊಂತಾರೆ. ಅವ್ರಿದ್ರೆ ಅಂತೂ ಅವರು ತುಂಬಾ ಅವ್ರಿದ್ರೆ ಇನ್ನೂ ಹೆಚ್ಚಿನ ಪಟ್ಟು ಒಂದು ಕ್ರೌಡ್ ಬರ್ತಾ ಇತ್ತು. 20-25 ಸಾವಿರ ಜನ ಅಂತೀವಲ್ಲ, ಅಟ್ಲೀಸ್ಟ್ ಒಂದು 40-50 ಸಾವಿರ ಜನ ಬರುವಂತ ಇದು ಸನ್ನಿವೇಶ ಇತ್ತು. ಅವರ ಸೇವೆ, ಅವರು ನಡ್ಕೊಂಡ್ ಬಂದಂತ ಮಾರ್ಗದಲ್ಲಿ ನಾವು ನಡೆಯಬೇಕನ್ನೋ ಪ್ರಯತ್ನ ಮಾಡ್ತಾ ಇದ್ದೇವೆ. ಅವರಷ್ಟಂತೂ ಮಾಡಕ್ ನಮ್ಮ ಕೈಲಿ ಆಗಲ್ಲ, ಅದು ಸತ್ಯದ ಮಾತು. ಹಾಗೆ ನಮ್ಮ ತಾಯಿಯವರು ಎಲ್ರಿಗೂ ಚಿರಪರಿಚಿತರು. ಅವ್ರ ಜೊತೆಲೆ ನಮ್ಮ ತಂದೆಯವ್ರ ಜೊತೆಲೆ ಎಲ್ಲ ಒಂದು ಏನೇನು ಬೆಟ್ಟ ಗುಡ್ಡಗಳನ್ನು ದಾಟ್ಕೊಂಡು ಬಂದು ಎಲ್ಲ ಕಷ್ಟ ಕಾರ್ಯಗಳನ್ನು ನೋಡ್ಕೊಂಡು ಬಂದು ನಮ್ಮನ್ನೆಲ್ಲ ಸಾಕಿ, ಅವ್ರಿಗೆ ಮಕ್ಕಳು ಅಂದ್ರೆ 4 ಜನ ಅಲ್ಲ, ಅವ್ರ ಮಕ್ಕಳು ಅಂದ್ರೆ 500 ಜನ. ಎಲ್ಲ ನಮ್ಮ ವಯೋವೃದ್ಧರು, ವಿಕಲಚೇತನ ಮಕ್ಕಳು, ಶ್ರವಣದೋಷ ಮಕ್ಕಳು, ಎಲ್ಲರೂ ಅವ್ರ ಮಕ್ಕಳು ಅಂತಾನೆ ಅವರು ಭಾವಿಸೋದು. ಅಮ್ಮ ಅಂದ್ರೆ ಅವ್ರನ್ನ ಕರೀತಾ ಇದ್ರು, ಅಪ್ಪಾಜಿ ಅವ್ರನ್ನ ತಂದೆಯವ್ರನ್ನ ಅಪ್ಪಾಜಿ ಅಂತ ಎಲ್ಲರೂ ಕರೀತಾ ಇದ್ರು. ಸೊ ಇವರಿಬ್ಬರ ಮಾರ್ಗದರ್ಶನದಲ್ಲಿ ನಾವು ನಡಿಬೇಕು ಅಂತ ಪ್ರಯತ್ನ ಬೀಳ್ತಾ ಇದೀವಿ. ಆ ಭಗವಂತನ ನಮ್ಮ ತಂದೆ ತಾಯಿ ಆಶೀರ್ವಾದ ಇರುತ್ತೆ ಅಂತ ಸದಾ ನಂಬಿರ್ತೇನೆ. ಭಕ್ತರಿಗೆ ಹೇಳುವ ವಿನಂತಿ ಇಷ್ಟೇ, ಎಲ್ರೂ ಬನ್ನಿ, ಬಾಬಾರ ದರ್ಶನ ಮಾಡ್ಕೊಡಿ. ದಯವಿಟ್ಟು ಸ್ವಲ್ಪ ಕ್ರೌಡ್ ಅನ್ನ ಇರೋದ್ರಿಂದ ಸ್ವಲ್ಪ ಸಹಕರಿಸ್ಕೊಂಡು, ಸ್ವಲ್ಪ ಸಮಾಧಾನದಿಂದ ನೀವೇ ಎಲ್ಲರೂ ಸ್ವಲ್ಪ ವಾಲಂಟರಿ ಆಗಿ ಮಾಡಿಕೊಂಡು ಪ್ರಸಾದದ ಸೇವೆ ಮಾಡಿಕೊಂಡೇ ಹೊರಡಬೇಕು. ಸೇವೆ ಮಾಡಿಕೊಂಡು ಮನೆಯವ್ರಿಗೂ ತಗೊಂಡೋಗ್ಬೇಕು ಅಂತ ತಮ್ಮೆಲ್ಲರಿಗೂ ಪ್ರಾರ್ಥನೆ.